ಇತ್ತ ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿ ಕೂಡ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ನಿನ್ನೆಷ್ಟೇ ಕಾಂಗ್ರೆಸ್ ಕೂಡ ಸಭೆ ಮೇಲೆ ಸಭೆ ಸಮಾರಂಭಗಳನ್ನು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ನಾಳೆ ನಾಳಿದ್ದು ಚುನಾವಣಾ ಸಿದ್ಧತಾ ಸಭೆಯನ್ನ ನಡೆಸಲಾಗುತ್ತೆ. ಅರಮನೆ ಮೈದಾನದಲ್ಲಿ ಮಹತ್ವದ ಸಭೆ ಕೂಡ ನಡೆಯುತ್ತೆ. ಬಿಜೆಪಿ ಲೋಕಸಭಾ ಚುನಾವಣಾ ಉಸ್ತುವಾರಿ ನೇತೃತ್ವದಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. 28 ಕ್ಷೇತ್ರಗಳ ರೋಡ್ ಮ್ಯಾಪ್ ಅನ್ನ ಉಸ್ತುವಾರಿಗಳು ಈ ಸಂದರ್ಭದಲ್ಲಿ ಒಪ್ಪಿಸಲಿದ್ದಾರೆ. ಉಸ್ತುವಾರಿಗೆ 28 ಕ್ಷೇತ್ರಗಳ ರೋಡ್ ಮ್ಯಾಪ್ ಅನ್ನು ಈಗಾಗಲೇ ಉಸ್ತುವಾರಿಗಳು ಸಿದ್ಧಪಡಿಸಿದ್ದಾರೆ. ರೋಡ್ ಮ್ಯಾಪ್ ನೊಂದಿಗೆ ಬರುವಂತೆ ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಮೈಸೂರಿನ ಸಭೆಯಲ್ಲಿ ನಿರ್ದೇಶನವನ್ನ ನೀಡಿದ್ರು ಅಮಿತ್ ಶಾ. ಇದರ ಬೆನ್ನಲ್ಲೇ ರೋಡ್ ಮ್ಯಾಪ್ ಕೂಡ ಈಗಾಗಲೇ ಉಸ್ತುವಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 28 ಕ್ಷೇತ್ರಗಳ ಲೋಕಸಭಾ ಚುನಾವಣೆಯ ರೂಟ್ ಮ್ಯಾಪ್ ಈಗಾಗಲೇ ಸಿದ್ಧವಾಗಿದೆ. ಎಲ್ಲೆಲ್ಲಿ ಸಮಾವೇಶಗಳನ್ನ ನಡೆಸಬೇಕು, ಯಾವ್ಯಾವ ರೀತಿ ರಣಕಣವನ್ನ ಸಿದ್ಧಪಡಿಸಬೇಕು, ಇದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಆಗಿದೆ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವಂತಹ ಬೆನ್ನಲ್ಲೇ ಬಿಜೆಪಿ ಕೂಡ ಭರ್ಜರಿ ತಯಾರಿಯನ್ನ ನಡೆಸಿದ್ದು, ನಾಳೆ ಹಾಗೆ ನಾಡಿದ್ದು ಚುನಾವಣಾ ಸಿದ್ಧತಾ ಸಭೆ ಕೂಡ ನಡೆಸಲಾಗುತ್ತೆ. ಅರಮನೆ ಮೈದಾನದಲ್ಲಿ ಮಹತ್ವದ ಸಭೆ ನಡೀತಾ ಇರುವ ಕಾರಣದಿಂದಾಗಿ ರಾಧಾ ಮೋಹನ್ ದಾಸ್ ಕೂಡ ಈ ಸಂದರ್ಭದಲ್ಲಿ ಹಾಜರಿರುತ್ತಾರೆ. ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ.